Hello students, I welcome you all to the session of Management Accounting. In third session, we are going to discuss about objectives of Management Accounting. In previous sessions, we discussed about meaning, definition, nature and scope of Management Accounting. Hope you are clear with the preliminary aspects of Management Accounting which we discussed in the earlier sessions. Now let us move on to the topic objectives of management accounting. Whenever we use the term management accounting, it is very clear that it is accounting for management. So, the main purpose of management accounting is to present the accounting information to the management so that the decision making process of the management will become easier and the best decision will be taken at time. ನಾವು ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಅನ್ನುವಂತಹ ಪದವನ್ನು ಉಪಯೋಗಿಸಿದ ತಕ್ಷಣ ನಮಗೆ ಗೊತ್ತಾಗುತ್ತೆ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಅಂದರೆ ಅಕೌಂಟಿಂಗ್ ಇನ್ಫಾರ್ಮೇಷನ್ನ ಮ್ಯಾನೇಜ್ಮೆಂಟ್ಗೆ ಯಾವ ರೀತಿ ಪ್ರೆಸೆಂಟ್ ಮಾಡ್ತೀವಿ ಅನ್ನುವಂತಹ ಒಂದು ಕ್ರಮ ಆಗಿದೆ. ಮ್ಯಾನೇಜ್ಮೆಂಟ್ ಅನ್ನೋ ಪದ ನಿಮಗೇನು ಹೊಸದಲ್ಲ. ಈಗಾಗಲೇ ಮ್ಯಾನೇಜ್ಮೆಂಟ್ ಅನ್ನೋ ಪದ ನೀವು ಸುಮಾರು ಸಲ ಕೇಳಿರ್ತೀರ. ಮ್ಯಾನೇಜ್ಮೆಂಟ್ ಅಂತ ಹೇಳಿದಾಗ ಒಂದ್ಸಲ ನಾವು ಗೆಟ್ಟಿಂಗ್ ಥಿಂಗ್ಸ್ ಡನ್ ಥ್ರೂ ಅದರ್ಸ್ ಅನ್ನೋ ಒಂದು ಡೆಫಿನಿಷನ್ ಕೊಡ್ತೀವಿ. ಮತ್ತು ಮ್ಯಾನೇಜ್ಮೆಂಟ್ ಅಂತ ಹೇಳಿದ್ರೆ ವೆನೆವರ್ ವಿ ಸೇ ಮ್ಯಾನೇಜ್ಮೆಂಟ್ ವಿ ಸೇ ದ ಫಂಕ್ಷನ್ಸ್ ಆಫ್ ಮ್ಯಾನೇಜ್ಮೆಂಟ್. ಫಾರ್ ಎಕ್ಸಾಂಪಲ್ ಪ್ಲ್ಯಾನಿಂಗ್, ಆರ್ಗನೈಸಿಂಗ್, ಸ್ಟಾಫಿಂಗ್, ಡೈರೆಕ್ಟಿಂಗ್, ಕೋಆರ್ಡಿನೇಟಿಂಗ್, ಕಂಟ್ರೋಲಿಂಗ್ ಇದೆಲ್ಲದನ್ನು ಹೇಳ್ತಾ ನಾವು ಮ್ಯಾನೇಜ್ಮೆಂಟ್ ಅಂತ ಅದಕ್ಕೆ ರೆಫರ್ ಮಾಡ್ತೀವಿ. And the one more main thing about management is management refers to the decision makers of the organization. ಸೊ ಮ್ಯಾನೇಜ್ಮೆಂಟ್ ಅನ್ನೋದನ್ನು ನಾವು ಕಲೆಕ್ಟಿವ್ ಆಗಿ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಅಥವಾ ಯಾರು ಡಿಸಿಷನ್ ಮೇಕರ್ಸ್ ಇರ್ತಾರೆ ಅವರನ್ನ ರೆಫರ್ ಮಾಡೋದಕ್ಕೂ ಮ್ಯಾನೇಜ್ಮೆಂಟ್ ಅನ್ನೋ ಟರ್ಮ್ನ ಉಪಯೋಗಿಸ್ತೀವಿ. Therefore, management is nothing but the decision making authority in an organization. Management accounting main purpose is to furnish the information to the decision making authority in such a way, in such a form which facilitates the decision making. ಎಲ್ಲ ಮಾಹಿತಿಗಳನ್ನು ಮ್ಯಾನೇಜ್ಮೆಂಟ್ಗೆ ಕೊಟ್ಬಿಟ್ಟಾಕ್ಷಣ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಆಗೋದಿಲ್ಲ. ಯಾವ ನಿರ್ಧಾರಗಳಿಗೆ ಯಾವ ಮಾಹಿತಿಯನ್ನು ಯಾವ ರೀತಿಯಲ್ಲಿ ಅಥವಾ ಯಾವ ಕ್ರಮದಲ್ಲಿ ಅದನ್ನು ಕೊಟ್ಟರೆ ಅದು ಡಿಸಿಷನ್ ಮೇಕಿಂಗ್ಗೆ ನಿರ್ಧಾರಗಳನ್ನ ತಗೊಳ್ಳೋದಕ್ಕೆ ಸಹಾಯ ಆಗುತ್ತೋ ಆ ರೀತಿಯಲ್ಲಿ ಮಾಹಿತಿಯನ್ನು ಕೊಡೋದಕ್ಕೆ ನಾವು ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಅಂತ ಹೇಳ್ತೀವಿ. ಇನ್ ಒನ್ ವೇ ವಿ ಕ್ಯಾನ್ ಸೇ ದಟ್ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಈಸ್ ದ ಬ್ಯಾಕ್ ಬೋನ್ ಆಫ್ ದಿ ಆರ್ಗನೈಸೇಷನ್. ನಾವು ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ನ ಸಂಸ್ಥೆಯ ಬೆನ್ನೆಲುಬು ಅಂದರೆ ತಪ್ಪಾಗಲ್ಲ. ಯಾಕೆ ಅಂದರೆ ಸಂಸ್ಥೆಯಲ್ಲಿ ಯಾವುದೇ ನಿರ್ಧಾರಗಳನ್ನ ತಗೊಳ್ಬೇಕು ಅಂದರೆ ಅದಕ್ಕೆ ಮಾಹಿತಿಯ ಅವಶ್ಯಕತೆ ಇದೆ. ಈ ಮಾಹಿತಿಯ ಅವಶ್ಯಕತೆಯನ್ನು ಪೂರೈಸುವಂತಹ ಕೆಲಸ ಮೇನ್ ಆಬ್ಜೆಕ್ಟಿವ್ ಆಗಿದೆ. ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ನ ಮೇನ್ ಆಬ್ಜೆಕ್ಟಿವ್ ಟು ಫುಲ್ಫಿಲ್ ದ ಇನ್ಫಾರ್ಮೇಷನ್ ನೀಡ್ ಆಫ್ ದಿ ಮ್ಯಾನೇಜ್ಮೆಂಟ್ ಆ್ಯಂಡ್ ಟು ಫೆಸಿಲಿಟೇಟ್ ದ ಡಿಸಿಷನ್ ಮೇಕಿಂಗ್ ಪ್ರೋಸೆಸ್. Management accounting is required to present the information to the management to help to frame the policies, to make the decision, planning activities, controlling operations. All these things are guided by the management accounting. ಸಂಸ್ಥೆಯಲ್ಲಿ ಯಾವುದೇ ಪಾಲಿಸಿ ಫಾರ್ಮ್ಯುಲೇಷನ್ ಇರ್ಬೋದು ಅಥವಾ ನಿರ್ಧಾರಗಳನ್ನ ತಗೊಳ್ಳೋವಂಥದ್ದಾಗಿರ್ಬೋದು, ಯೋಜನೆಗೆ ಸಂಬಂಧಪಟ್ಟಂತಹ ಚಟುವಟಿಕೆಗಳಾಗಿರ್ಬೋದು, ಇದು ಯಾವುದೇ ಆಗಿದ್ರೂ ಕೂಡ ಅದಕ್ಕೆಲ್ಲ ಪೂರಕವಾಗಿ ಕೆಲಸ ಮಾಡುವಂತಹ ಒಂದು ಗುರಿ ಆಗಿದೆ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ದು. ಈ ಗುರಿಯನ್ನು ಫುಲ್ಫಿಲ್ ಮಾಡಬೇಕು ಅಂತ ಹೇಳಿದ್ರೆ ಅಂದರೆ ಮ್ಯಾನೇಜ್ಮೆಂಟ್ ಅಕೌಂಟೆಂಟು ಯಾವ ರೀತಿ ಕೆಲಸ ಮಾಡಬೇಕಾಗತ್ತೆ ಅಂತ ಈ ಒಂದು ಇದರಲ್ಲಿ ಹೇಳ್ತಾ ಇದ್ದೀವಿ. ಮ್ಯಾನೇಜ್ಮೆಂಟ್ ಅಕೌಂಟೆಂಟ್ ಮಸ್ಟ್ ವರ್ಕ್ ವಿತ್ ಕಾಂಪಿಟೆನ್ಸ್, ಕಾನ್ಫಿಡೆನ್ಸ್, ಇಂಟಗ್ರಿಟಿ ಆ್ಯಂಡ್ ಆಬ್ಜೆಕ್ಟಿವಿಟಿ ಫಾರ್ ದಿ ಅಕಂಪ್ಲಿಷ್ಮೆಂಟ್ ಆಫ್ ದಿ ಫಾಲೋಯಿಂಗ್ objectives. So there are some objectives of the management accounting. In order to fulfill those objectives of management accounting, management accountant should work with integrity, confidence, objectivity and competence.
ಕೆಲವು ಗುರಿಗಳನ್ನು ಸಾಧಿಸಬೇಕು ಅಂದರೆ ಆ ಗುರಿಗಳಿಗೆ ಬೇಕಾದಂತಹ ಸಾಮರ್ಥ್ಯವನ್ನು, ಆತ್ಮವಿಶ್ವಾಸವನ್ನು, ಅದಕ್ಕೆ ಬೇಕಾಗಿರುವಂತಹ ಸ್ಕಿಲ್ ಇದೆಲ್ಲದನ್ನು ಮ್ಯಾನೇಜ್ಮೆಂಟ್ ಅಕೌಂಟೆಂಟ್ಗೆ ಇರಬೇಕಾಗತ್ತೆ. ಯಾವ್ಯಾವ ಆಬ್ಜೆಕ್ಟಿವ್ಸ್ ಅಂತ ನಾವು ನೋಡೋಣ. Objectives of management accounting. Here I have given only important objectives of management accounting. ಇದಲ್ದೇನು ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ದು ಬೇರೆ ಬೇರೆ ಆಬ್ಜೆಕ್ಟಿವ್ಸ್ ಇರಬಹುದು. ದಿಸ್ ಈಸ್ ನಾಟ್ ದ ಎಕ್ಸಾಸ್ಟಿವ್ ಲಿಸ್ಟ್ ಆಫ್ ಆಬ್ಜೆಕ್ಟಿವ್ಸ್ ಆಫ್ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್, ಬಟ್ ದಿಸ್ ಶೋಸ್ the important or major objectives of management accounting. Major objectives of management accounting are planning and formulation of future policies, organizing, controlling performance, interpreting financial information, motivating employees, coordinating, communicating, and tax administration. Now let us discuss one by one. Planning and formulation of future policies. Dear students, you already know that what is the weightage of planning in an organization. Whenever an organization wants to achieve the objective, it should or it must have plans. So management accounting will help in framing the plans, and also it helps for forecasting. It helps for forecasting through setting the goals and also deciding about the best alternative among the available alternatives. So this will be, and even it gives various financial information or statement which is prepared by the accountant to help the formulation of policies and also fixing of targets, etc. ಸಂಸ್ಥೆಯಲ್ಲಿ ಯಾವಾಗಲೇ ಆದರೂ ಮುಂದಿನ ಗುರಿಗಳನ್ನು ನಿರ್ಧಾರ ಮಾಡೋ ಹೊತ್ತಿಗೆ ಅಥವಾ ಯಾವುದಾದ್ರೂ ಒಂದು ಭವಿಷ್ಯಕ್ಕೆ ಸಂಬಂಧಪಟ್ಟಂತಹ ನಿರ್ಧಾರಗಳನ್ನು ತಗೊಳ್ಬೇಕಾಗಿದ್ದಾಗ ಒಂದು ಸರಿಯಾದ ಯೋಜನೆ ಅವಶ್ಯಕತೆ ಆಗುತ್ತೆ. ಆ ಯೋಜನೆ ಯಾವ ರೀತಿ ಇರಬೇಕಾಗತ್ತೆ ಅನ್ನೋದನ್ನು ಮ್ಯಾನೇಜ್ಮೆಂಟ್ ಅಕೌಂಟೆಂಟು ಡಿಸೈಡ್ ಮಾಡ್ತಾರೆ, ಅಥವಾ ಮ್ಯಾನೇಜ್ಮೆಂಟ್ ಅಕೌಂಟಿಂಗು ಅದಕ್ಕೆ ಬೇಕಾದಂತಹ ಮಾಹಿತಿಯನ್ನು ಒದಗಿಸೋದ್ರ ಮೂಲಕ ಸರಿಯಾದ ಯೋಜನೆಗಳನ್ನು ಮತ್ತು ಸರಿಯಾದ ಗುರಿಗಳನ್ನು ನಿರ್ಧಾರ ಮಾಡೋದಕ್ಕೆ ಸಹಾಯ ಮಾಡುತ್ತೆ. ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ನ ಒಂದು ಮೇಯ್ನ್ ಉದ್ದೇಶನೇ ಕೂಡ ಫ್ಯೂಚರ್ ಓರಿಯೆಂಟೆಡ್ ಆಗಿದೆ ಅಂತ ನಾವು ನೇಚರ್ನಲ್ಲಿ ಓದುವಾಗ ತಿಳ್ಕೊಳ್ತೀವಿ. ಅಂದರೆ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಈಸ್ ಫ್ಯೂಚರ್ ಓರಿಯೆಂಟೆಡ್, ದೋ ಇಟ್ ಯುಟಿಲೈಸಸ್ ದ ಹಿಸ್ಟಾರಿಕಲ್ ಡೇಟಾ ಆ್ಯಂಡ್ ಹಿಸ್ಟಾರಿಕಲ್ information, it is oriented towards the future. Future is nothing but it is planning and forecasting. And the next thing is management accounting facilitates organizing. Management accounting is pertaining to establishment of cost centers, preparation of budgets, cost control techniques, and fixing the responsibility for different functions and departments. ಆರ್ಗನೈಸಿಂಗ್ ಅಂತ ಹೇಳಿದ್ರೆ ನಾವು ಇಟ್ ಈಸ್ ನಥಿಂಗ್ ಬಟ್ ಕನ್ನಡದಲ್ಲಿ ನಾವು ಸಂಘಟನೆ ಅಂತ ಹೇಳ್ತೀವಿ. ಸಂಘಟಿಸುವಿಕೆ ಅಂತ ಹೇಳಿದ್ರೆ ಅದರಲ್ಲಿ ಬೇರೆ ಬೇರೆ ಡಿಪಾರ್ಟ್ಮೆಂಟಲ್ಲಿ ಯಾವ ರೀತಿ ಕೆಲಸಗಳನ್ನು ಆಗಬೇಕಾಗಿದೆ ಮತ್ತು ಯಾರ್ಯಾರು ಯಾವ ಯಾವ ಜವಾಬ್ದಾರಿಗಳನ್ನು ನಿರ್ವಹಿಸಬೇಕಾಗತ್ತೆ, ಈ ರೀತಿಯಾದಂತಹ ಜವಾಬ್ದಾರಿಗಳನ್ನು ನಿರ್ವಹಿಸಬೇಕಾಗಿರೋದನ್ನು ನಾವು ಫಿಕ್ಸ್ ಮಾಡಿದ್ರೆ ಆವಾಗ everything will go according to the plan, or we can say that the execution part of the management will be more efficient. So whenever organizing is done through management accounting, then various cost centers and budgets are prepared and cost control techniques are utilized to fix the responsibilities. Fix the responsibilities ಅಂತ ಹೇಳಿದ್ರೆ ಇಲ್ಲಿ ಫಾರ್ ಎಕ್ಸಾಂಪಲ್ ಸೇಲ್ಸ್ ಟಾರ್ಗೆಟ್ಸ್ನ ಫಿಕ್ಸ್ ಮಾಡೋದಾಗಿರ್ಬೋದು ಅಥವಾ ಪ್ರೊಡಕ್ಷನ್ ಟಾರ್ಗೆಟ್ನ ಫಿಕ್ಸ್ ಮಾಡೋದಾಗಿರ್ಬೋದು. ಪ್ಲ್ಯಾನಿಂಗ್ನಲ್ಲಿ ಯಾವ ರೀತಿ ನಾವು ಟಾರ್ಗೆಟ್ಸ್ನ ಫಿಕ್ಸ್ ಮಾಡ್ಕೊಂಡಿರ್ತೀವಿ ಅದನ್ನು ಪರ್ಟಿಕ್ಯುಲರ್ ಡಿಪಾರ್ಟ್ಮೆಂಟ್ಗೆ ಅಥವಾ ಪರ್ಟಿಕ್ಯುಲರ್ ಪರ್ಸನ್ಸಿಗೆ ನಾವು ಫಿಕ್ಸ್ ಮಾಡ್ತೀವಿ. ಸೊ ವೆನೆವರ್ ರೆಸ್ಪಾನ್ಸಿಬಿಲಿಟಿ ಈಸ್ ಫಿಕ್ಸ್ಡ್ ಆ್ಯಂಡ್ ಅಥಾರಿಟಿ ಈಸ್ ಡಿಫೈನ್ಡ್ ಕ್ಲಿಯರ್ಲಿ, ದೆನ್ ಡೆಫಿನೆಟ್ಲಿ ದೇರ್ ವಿಲ್ ಬಿ ಅಕೌಂಟಬಿಲಿಟಿ ಆ್ಯಂಡ್ ಎಕ್ಸಿಕ್ಯೂಷನ್ ವಿಲ್ ಬಿ ಮೋರ್ ಈಸಿಯರ್. And helps in controlling performance. Controlling the performance is nothing but checking whether the performance is according to the plan or not. If any deviation occurs, then these deviations have to be corrected, and then everything will be assured that it is according to plan. ನಾವು ಯಾವಾಗಲೇ ಅದ್ರ ನಿಯಂತ್ರಣ ಅಂತ ಹೇಳಿದ್ರೆ
ಎಲ್ಲನೂ ಯೋಜನೆಗೆ ತಕ್ಕಂತೆ ನಡೀತಾ ಇದೆಯಾ ಇಲ್ವಾ ಅಂತ ನಾವು ಖಾತರಿ ಪಡಿಸ್ಕೊಳ್ಳೋ ಅಂಥ ಕಾರ್ಯ ಆಗಿದೆ. ನಿಯಂತ್ರಣದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ನಾವು ಯೋಜನೆಗಳನ್ನು ಏನು ಮಾಡಿದ್ದೀವಿ ಅದಕ್ಕೆ ಸರಿಯಾಗಿ ನಾವು ಕೆಲಸ ಮಾಡ್ತಾ ಇದ್ದೀವಾ ಇಲ್ವಾ, ಕೆಲಸಗಳು ಯೋಜನೆಗೆ ತಕ್ಕಂಗೆ ನಡೀಲಿಲ್ಲ ಅಂದರೆ ಅದಕ್ಕೆ ಕಾರಣಗಳೇನು, ಈ ಕಾರಣಗಳು ಎಕ್ಸ್ಟರ್ನಲ್ಲ ಅಥವಾ ಇಂಟರ್ನಲ್ಲ, ಅದನ್ನು ಯಾವ ರೀತಿ ನಾವು ಕರೆಕ್ಷನ್ ಮಾಡ್ಕೊಳ್ಬೋದು, ಅದನ್ನ ಯಾವ ರೀತಿ ಸರಿಪಡಿಸ್ಬಹುದು, ಈ ಎಲ್ಲ ಆಸ್ಪೆಕ್ಟ್ಸು ಕೂಡ ನಮಗೆ ನಿಯಂತ್ರಣದಲ್ಲಿ ಬರುತ್ತೆ. Once the controlling is powerful, or once the organization has better control over the performance, then it is very easy to achieve the goals. ನಿಯಂತ್ರಣ ಸಮರ್ಪಕವಾಗಿ ಇತ್ತು ಅಂದರೆ ಯಾವ ಗುರಿಗಳನ್ನಾದರೂ ನಾವು ಸುಲಭವಾಗಿ ರೀಚ್ ಮಾಡ್ಬೋದು. and helps in interpreting financial information. This is also a major and very key objective of the management accounting. ಫೈನಾನ್ಷಿಯಲ್ ಇನ್ಫಾರ್ಮೇಷನ್ನ ಇಂಟರ್ಪ್ರಿಟ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಇಟ್ ನಾಟ್ ಓನ್ಲಿ ಗಿವ್ಸ್ ಫೈನಾನ್ಷಿಯಲ್ ಇನ್ಫಾರ್ಮೇಷನ್, ಬಟ್ ಇಟ್ ಎಕ್ಸ್ಪ್ಲೈನ್ಸ್ ವಾಟ್ ಈಸ್ ದಿಸ್ ಫೈನಾನ್ಷಿಯಲ್ ಇನ್ಫಾರ್ಮೇಷನ್ ಆರ್ ವಾಟ್ ಈಸ್ ದ ಇಂಪ್ಲಿಕೇಶನ್ ಆಫ್ ದಿಸ್ ಫೈನಾನ್ಷಿಯಲ್ ಇನ್ಫಾರ್ಮೇಷನ್. ಮಾಹಿತಿ ಅಂದರೆ ಫೈನಾನ್ಷಿಯಲ್ ಮಾಹಿತಿಗಳನ್ನ ಏನು ಕೊಡುತ್ತಲ್ವ, ಅದನ್ನು ಸುಮ್ಮನೆ ಫೈನಾನ್ಷಿಯಲ್ ಇನ್ಫಾರ್ಮೇಷನ್ ಕೊಡದೆ ಆ ಫೈನಾನ್ಷಿಯಲ್ ಇನ್ಫಾರ್ಮೇಷನ್ನ ಪರಿಣಾಮ ಏನಾಗಿರ್ಬೋದು, ಅಥವಾ ಈ ಫೈನಾನ್ಷಿಯಲ್ ಇನ್ಫಾರ್ಮೇಷನಿಂದ ಯಾವ ನಿರ್ಧಾರಕ್ಕೆ ಯಾವ ರೀತಿ ಪರಿಣಾಮ ಬೀರುತ್ತೆ ಅನ್ನೋದನ್ನು ಕ್ಲಿಯರಾಗಿ ಹೇಳುತ್ತೆ, ಅಂದರೆ ವಿವರಣೆ ಕೊಡುತ್ತೆ. ಈ ವಿವರಣೆ ಕೊಡೋದ್ರಿಂದ ನಿರ್ಧಾರಗಳನ್ನ ತಗೊಳ್ಳುವಾಗ ಅತಿ ಹೆಚ್ಚು ಸುಲಭವಾಗಿ ಅಥವಾ ಹೆಚ್ಚಿನ ಪ್ರಯಾಸವಿಲ್ಲದ ನಿರ್ಧಾರಗಳನ್ನು ಶೀಘ್ರದಲ್ಲಿ ನಾವು ತಗೊಳ್ಬಹುದಾಗಿರುತ್ತೆ. ಈ ಫೈನಾನ್ಷಿಯಲ್ ಇನ್ಫಾರ್ಮೇಷನ್ನ ಇಂಟರ್ಪ್ರಿಟ್ ಮಾಡೋ ಹೊತ್ತಿಗೆ ಗ್ರಾಫ್ಸ್, ಚಾರ್ಟ್ಸ್ ಮತ್ತು ಬೇರೆ ರೀತಿಯಾದಂತಹ ಡಯಾಗ್ರಾಮ್ಸ್ ಆಗಿರ್ಬೋದು, ಅಲ್ವಾ ಇನ್ಯಾವುದೋ ಡಿಸಿಪ್ಲಿನಿಂದ ಬಾರೋ ಮಾಡಿರೋಂತಹ ಟೂಲ್ಸ್ನ ಉಪಯೋಗಿಸ್ಕೊಂಡು ನಾವು ಪ್ರೆಸೆಂಟೇಷನ್ ಅಥವಾ ಫೈನಾನ್ಷಿಯಲ್ ಇನ್ಫಾರ್ಮೇಷನ್ನ ಕರೆಕ್ಟಾಗಿ ಇಂಟರ್ಪ್ರಿಟ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ. Helps in motivating employees. Dear students, organization is not just the machines and targets. It is finally the human beings who have to achieve the objectives of the organization. Therefore, whenever we look into human side of the organization, then it is very important to motivate the employees to work according to the objectives or to fulfill the objectives. ಮನುಷ್ಯನಿಗೆ ಯಾವಾಗಲೂ ಅಷ್ಟೇ ಅವನೇನಾದರೂ ಒಂದು ಕೆಲಸ ಮಾಡೋದಕ್ಕೆ ಅವನಿಗೆ ಒಂದು ಇಂಡ್ಯೂಸ್ಮೆಂಟ್ ಬೇಕಾಗತ್ತೆ ಅಥವಾ ಒಂದು ಪ್ರೇರಣೆ ಬೇಕಾಗತ್ತೆ. ಅಂತಹ ಪ್ರೇರಣೆಯನ್ನು ಒದಗಿಸಿ ಕೊಡುವಂತಹ ಕೆಲಸ ಮಾಡಿದ್ರೆ ಆರ್ಗನೈಸೇಷನಲ್ಲಿ ಅರ್ಧ ಕೆಲಸ ಸಮರ್ಪಕವಾಗಿ ನಡೆದಂತೆ ಅಂತ ಹೇಳ್ತಾರೆ. ಸೊ ಮೋಟಿವೇಶನ್ ಮೇ ಬಿ ಐದರ್ ಇನ್ ದ ಫಾರ್ಮ್ ಆಫ್ ಮಾನಿಟರಿ ಆರ್ ನಾನ್ ಮಾನಿಟರಿ, ಬಟ್ all the employees has to be recognized and they should be motivated, and execution plans has to be given to them in order to make them efficient. ಟಾರ್ಗೆಟ್ಗಳನ್ನ ಫಿಕ್ಸ್ ಮಾಡಿ ಈ ಟಾರ್ಗೆಟ್ನ ರೀಚ್ ಮಾಡಿದ್ರೆ ಈ ರೀತಿ ಇನ್ಸೆಂಟಿವ್ ಅಂತ ಆಗಿರ್ಬೋದು, ಅಥವಾ ಬೋನಸ್ ಅಂತ ಆಗಿರ್ಬೋದು, ಅಥವಾ ಇನ್ಯಾವುದೋ ಪರ್ಕ್ಸ್ನ ಪ್ರೊವೈಡ್ ಮಾಡೋದಾಗಿರ್ಬೋದು. ದೀಸ್ ಆರ್ ಆಲ್ ನಥಿಂಗ್ ಬಟ್ ದ ಟೆಕ್ನಿಕ್ಸ್ ಆಫ್ ಮೋಟಿವೇಟಿಂಗ್ ದ ಎಂಪ್ಲಾಯೀಸ್ ಟುವರ್ಡ್ಸ್ ಹೈಯರ್ ಗೋಲ್ಸ್ ಆ್ಯಂಡ್ to enhance the efficiency. Helps in coordination. See, whenever we say any discipline or any department in an organization, it is not the separate thing. It is one in the system. ಸೊ ಒಂದು ಸಂಸ್ಥೆ, ದೊಡ್ಡ ಒಂದು ಸಂಸ್ಥೆ ಕೆಲಸ ಮಾಡಬೇಕು ಅಂದರೆ ಅದರಲ್ಲಿ ಯಾವುದಾದ್ರೂ ಒಂದು ಡಿಪಾರ್ಟ್ಮೆಂಟ್ ಇದೆ ಅಂದರೆ ಆ ಡಿಪಾರ್ಟ್ಮೆಂಟು ಬೇರೆ ಎಲ್ಲ ಡಿಪಾರ್ಟ್ಮೆಂಟ್ಗಳಿಗಾಗಿರ್ಬೋದು ಅಥವಾ ಫಂಕ್ಷನ್ಸ್ಗಾಗಿರ್ಬೋದು ಅದ್ರ ಜೊತೆ ಹೊಂದಾಣಿಕೆ ಮಾಡಿಕೊಂಡು ಅದರ ಜೊತೆ ಸಮರ್ಪಕವಾಗಿ ಕೆಲಸ ಮಾಡಬೇಕಾಗತ್ತೆ. ಇದನ್ನು ನಾವು ಕೋಆರ್ಡಿನೇಷನಲ್ಲಿ ಮ್ಯಾನೇಜ್ಮೆಂಟ್ ಅಕೌಂಟೆಂಟ್ ಹ್ಯಾಸ್ ಟು ಡೂ ಇಟ್. ಮ್ಯಾನೇಜ್ಮೆಂಟ್ ಅಕೌಂಟೆಂಟ್ coordinates the plans, procedures and what are the execution targets which are essential to reach the objectives to all concerned departments. ಇವಾಗ ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಮಾರ್ಕೆಟಿಂಗ್ ಆಗಿರ್ಬೋದು, R&D ಆಗಿರ್ಬೋದು, ಅಥವಾ ಫೈನಾನ್ಸ್ ಆಗಿರ್ಬೋದು, ಈ ಎಲ್ಲದರ ಜೊತೆ ಸರಿಯಾದ ಕಮ್ಯುನಿಕೇಷನ್ ಮತ್ತು ಕೋಆರ್ಡಿನೇಷನ್ ಇದ್ದಾಗ ಪ್ರತಿಯೊಬ್ಬರಿಗೂ ರೀಚ್ ಮಾಡಬೇಕಾಗಿರೋಂಥ ಆಬ್ಜೆಕ್ಟಿವ್ ಗೊತ್ತಿರುತ್ತೆ, ಅದರ ಟೈಮ್ ಫ್ರೇಮ್ ಗೊತ್ತಿರುತ್ತೆ, ಮತ್ತು ಯಾವುದಕ್ಕೆ ಪ್ರಯಾರಿಟಿ ಕೊಡಬೇಕು ಅಂತ ಗೊತ್ತಿರುತ್ತೆ. ದೇರ್ ಫಾರ್ ದ ಫಂಕ್ಷನ್ಸ್ ವಿಲ್ ಬಿ ಮೋರ್ ಸ್ಮೂತ್.
And then it helps in communicating. The main objective of the management accounting is to communicate the financial information to the management. The main purpose is internal communication, but sometimes it even serves the external parties also. With the help of various financial tools like ratios, fund flow, cash flow, etc., management accountant always furnishes information and he'll be continuously in touch with the management. And it helps in tax administration. So whenever organization want to assess the tax liability and plan for the tax holidays or anything like that, then management accountant should administer it properly. Preparation of income statement, assessing the tax liability, and also filing the returns, etc. These are the major functions or major objectives with which the management accountant works. So these are all the important functions or objectives of management accounting. To manage an undertaking efficiently, the necessary prerequisites are a properly drawn out plans, optimum utilization of human resources, communication and cooperation among different departments, and suitable control system to monitor the affairs of an organization. For this purpose, management accountant is required to present the information to the management in a required form. These are all the main objectives with which management accountant or management accounting team works. Hope you understood the objectives of management accounting, and in next session we discuss another aspect, that is functions of management accounting. Thank you students.